ಇದು ಗ್ರೆನಾರೋ ವೈರ್ಲೆಸ್ ಮೈಕ್ ಅಂತ ಫ್ಲಿಪ್ಕಾರ್ಟಲ್ಲಿ ನಾನು ಆರ್ಡ್ರ್ ಮಾಡಿ ತೊಗೊಂಬಂದಿದ್ದೀನಿ. ಇದನ್ನು ನಾನು ನಿಮಗೀಗ ತೋರಿಸ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಇದೊಂದು ಚಿಕ್ಕದಾಗಿ ಬಾಕ್ಸಲ್ಲಿ ಕೊಟ್ಟು ಕಳಿಸಿದ್ದಾರೆ. ನಾರ್ಮಲ್ ನಾನು ಇದಕ್ಕಿಂತ ಮೊದಲು ಕೂಡ ನಾನು ಬೇರೆ K10K19 ಅಂತ ಮತ್ತೊಂದು ಇನ್ನೊಂದು 2-3 ಮೈಕನ್ನು ಯೂಸ್ ಮಾಡಿದ್ದೀನಿ. ಇದು ಕೂಡ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು ಜನಗಳು. ಅದಕ್ಕೋಸ್ಕರ ನಾನು ಫಸ್ಟ್ ನಾರ್ಮಲ್ ಅಂದರೆ S13 ಈ ಬ್ರ್ಯಾಂಡಲ್ಲಿ ತಗೊಂಡಿದ್ದೀನಿ. ಗ್ರೆನಾರೋದಲ್ಲಿ S13, ಅದರಲ್ಲಿ ಪ್ರೋ ಪ್ಲಸ್ ಆ ಥರ ಎಲ್ಲ ಇದೆ ಮೇಲೆ. ಇವಾಗ ಇದರಲ್ಲಿ ಏನಿದೆ ಅಂತ ನಾನು ನೋಡ್ಕೊಳ್ಳೋಣ. ಫಸ್ಟ್ ಆಫ್ ಆಲ್ ನಾನು ಓಪನ್ ಮಾಡಿದ್ದೇನೆ. ಓಪನ್ ಮಾಡಿ ಈಗ ನಾನು ನಿಮಗೆ ತೋರಿಸ್ತಿದ್ದೀನಿ. ಓಕೆ, ಹಿಂಗಿರುತ್ತೆ. ಇದರಲ್ಲಿ ನೋಡಿ ಪ್ಲಗ್ ಆ್ಯಂಡ್ ಪ್ಲೇ ಅಂತ ಬರೆದಿರ್ತಾರೆ. 20 ಮೀಟರ್ ಆಫ್ ಆಕ್ಸೆಸಿಬಲ್ ರಿಸೆಪ್ಷನ್, 20 ಮೀಟರ್ ಅಷ್ಟು ನಾವು ಯೂಸ್ ಮಾಡ್ಕೋಬೋದು. ಹೈಲಿ ಸೆನ್ಸಿಟಿವ್, ಕ್ಲಿಯರ್ ಟೆಂಬರ್ ಆ್ಯಂಡ್ ವೈಡ್ಲಿ ಕಂಫರ್ಟೇಬಲ್ ಪ್ರೀಸಿಸ್ ರೇಡಿಯೋ. ಓಕೆ, ಇದರಲ್ಲಿ ಒಂದು ನಾರ್ಮಲ್ ಇದ್ರ ಕವರಲ್ಲಿ ಹಾಕಿರ್ತಾರೆ, ನಾನು ತೆಗೆದಿಟ್ಟಿದ್ದೇನೆ. ಇದರ ಒಳಗಡೆ ಇರುತ್ತೆ. ಆಮೇಲೆ ನಮಗೆ ಇದರಲ್ಲಿ ಜಸ್ಟ್ ಹೆಂಗೆ ಯೂಸ್ ಮಾಡೋದು ಅಂತ ಒಂದು ಕೊಟ್ಟಿರ್ತಾರೆ, ಅದೊಂದಿದೆ. ಆಮೇಲೆ ರೆಗ್ಯುಲರ್ ಒಂದು ಇದರಲ್ಲಿ ಮತ್ತೊಂದು ವಾರಂಟಿ ಕಾರ್ಡ್ ಇದೆ. ವಾರಂಟಿ 1 ಇಯರ್ ಏನೋ ಇರಬೇಕು, 1 ಇಯರ್ ವ್ಯಾರಂಟಿ. ಆಮೇಲೆ ಅದರ ಜೊತೆಗೆ ನಮಗೆ ಇದು ಕಳಿಸಿರ್ತಾರೆ, ಏನು ಗೊತ್ತಾ, ಚಾರ್ಜ್ ಮಾಡೋಕ್ಕೆ ಕೇಬಲ್ ಇರುತ್ತೆ. ಕೇಬಲ್ ಇದರೊಳಗಡೆ ಕೇಬಲ್ ಇದೆ ನೋಡಿ, ಈ ಥರ ಕೇಬಲ್. ಸಿ ಟೈಪ್ ಇದ್ದಿರುತ್ತೆ ನೋಡಿ, ಸಿ ಟೈಪ್. ಓಕೆ, ಫಾರ್ ಎಕ್ಸಾಂಪಲ್ ನಿಮಗೆ ಐಫೋನ್ ಕೂಡ ಯೂಸ್ ಮಾಡ್ಬೋದು ಈ ಥರ. ಓಕೆ, ಇದಿಷ್ಟಾದ ಮೇಲೆ ನಾವು ಇಲ್ಲಿ ಬರೋಣ. ಇಲ್ಲಿ ಬಂದು ನೀವು ನೋಡುವಂಥದ್ದು ಏನಂತ ಹೇಳಿದರೆ, ನಾರ್ಮಲ್ ಇದು ಕೇಸ್ ತುಂಬ ಚೆನ್ನಾಗಿದೆ, ಏನು ಡೌಟ್ ಇಲ್ಲ. ಅದು ಕೂಡ ಮ್ಯಾಟ್ ಬ್ಲ್ಯಾಕಲ್ಲಿ ಕೊಟ್ಟಿರ್ತಾರೆ. ಒಮ್ಮೆಲೆ ಗಲೀಜು ಏನೂ ಆಗಲ್ಲ. ಬ್ಲ್ಯಾಕ್ ಆದ್ರೂ ಅದರಲ್ಲಿ ಕೂಡ ಫಿನಿಶ್ ಎಲ್ಲ ಸೂಪರ್ ಆಗಿದೆ. ಇಲ್ಲಿ ಚಾರ್ಜ್ ಮಾಡುವಂಥದ್ದು ಸಿ ಟೈಪು. ಆಮೇಲೆ ಇಲ್ಲಿ ಡಿಜಿಟಲ್, ನಿಮಗೆ ಡಿಜಿಟಲ್ ಇದೆ. ಈಗ ನಾನು ಆನ್ ಮಾಡಿದ ಮೇಲೆ ಗೊತ್ತಾಗುತ್ತೆ. ಇಷ್ಟು ಓಪನ್ ಮಾಡಿದಾಗ ನಿಮಗೆ ಮೈಕ್ ಇದೆ. ಫಸ್ಟ್ ಆಫ್ ಆಲ್ ಒಂದು ಮೈಕ್, ಇದರಲ್ಲಿ 2 ಮೈಕ್ ಇರುತ್ತೆ. 1500 ರೂಪಾಯಿ, 540 ರೂಪಾಯಲ್ಲಿ ಸಿಗುತ್ತೆ, 550 ರೂಪಾಯಲ್ಲಿ ನಿಮಗೆ ಇದನ್ನು ಹೋಮ್ ಡೆಲಿವರಿ ಮಾಡ್ತಾರೆ ನಾರ್ಮಲ್ ಫ್ಲಿಪ್ಕಾರ್ಟಲ್ಲಿ. ನಾನು ಫ್ಲಿಪ್ಕಾರ್ಟಲ್ಲಿ ತಗೊಂಡಿದ್ದೀನಿ. ನಿಮಗೆ ಅಮೆಝಾನಲ್ಲಿ ಬೇರೆ ಆನ್ಲೈನ್ ಶಾಪಲ್ಲಿ ಸಿಗ್ಬೋದು, ಮತ್ತು ಅಂಗಡಿಗಳಲ್ಲಿ ಕೂಡ ಸಿಗ್ಬೋದು. ಇದೊಂದು ಮೈಕ ಇದೆ. ಆಮೇಲೆ 2 ಮೈಕ ಬರುತ್ತೆ, 2 ಮೈಕ. ಆಮೇಲೆ ಸೆನ್ಸರ್, ಇದು ರಿಸೀವರು. ಓಕೆ, ನಾರ್ಮಲ್ ಆಗಿ ಇದನ್ನು ಮೊಬೈಲಿಗೆ ನಾವು ಯೂಸ್ ಮಾಡೋದಿಲ್ಲ, ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತು. ಇದನ್ನು ಮೊಬೈಲಿಗೆ ಇನ್ಸರ್ಟ್ ಮಾಡಿ ಇದನ್ನು ಆನ್ ಮಾಡ್ತೀವಿ. ಇದು ಆನ್ ಮಾಡಿದಾಗ ನಮಗೊಂದು ರೆಡ್ ಆದಮೇಲೆ ಗ್ರೀನ್ ಲೈಟ್ ಬರುತ್ತೆ. ಇವಾಗ ಇದು ಆನ್ ಆಗಿದೆ ಅಂತ ಅರ್ಥ. ಓಕೆ, ಆಮೇಲೆ ಇದೂ ಅಷ್ಟೇ. ಇದರಿಗೆ ಒತ್ತಿದ ತಕ್ಷಣ ಇಲ್ಲಿ ರೆಡ್ ಬಂದು ಆಮೇಲೆ ಗ್ರೀನ್ ಬರುತ್ತೆ. ಇದೀಗ ಕಂಟಿನ್ಯೂ ಗ್ರೀನ್ ಬರುತ್ತೆ. ಯಾಕಂದರೆ ಸೆನ್ಸರ್ ಈ ಮೊಬೈಲ್ನ ನಾನು ಮೊಬೈಲಿಗೆ ಕನೆಕ್ಟ್ ಮಾಡಿದ ಮೇಲೆ ಇದು ಕನೆಕ್ಟ್ ಆದ ತಕ್ಷಣ ಗ್ರೀನ್ ಬರುತ್ತೆ. ಇವಾಗ ಇದು ನನ್ನ ಮೊಬೈಲ್ ಕನೆಕ್ಟ್ ಮಾಡಿಲ್ಲಲ್ಲ, ಇದು ಸರ್ಚಿಂಗಲ್ಲಿದೆ, ಸರ್ಚಿಂಗ್ ಮಾಡ್ತಾಯಿದೆ. ಹಾಗಾಗಿ ಬ್ಲಿಂಕ್ ಆಗ್ತಿದೆ, ರೆಡ್ ಆ್ಯಂಡ್ ಗ್ರೀನ್ ಬ್ಲಿಂಕ್ ಆಗ್ತಿದೆ. ಫಾರ್ ಎಕ್ಸಾಂಪಲ್ ನಾನು ಇವಾಗ ಇಮಿಡಿಯೇಟ್ಲಿ ಮೊಬೈಲಿಗೆ ಕನೆಕ್ಟ್ ಮಾಡಿದ ತಕ್ಷಣ ಅದು ಗ್ರೀನ್ ಬರುತ್ತೆ. ಓಕೆ, ಇವಾಗ ಇದರಲ್ಲಿ ಇದು ನಿಮಗೆ ರಿಸೀವರನ್ನು ಇಡುವಂಥದ್ದು ಕೇಸ್ನ ಜಾಗ. ಆಮೇಲೆ ಇದನ್ನು ನಿಮಗೆ ಚಾರ್ಜ್ ಆಗಬೇಕಾದ್ರೆ ಇದನ್ನು ಈ ಥರ ಇಡುವಂಥದ್ದು. ಇಲ್ಲಿ ಚಾರ್ಜ್ ಟರ್ಮಿನಲ್ ಕಾಣ್ತಾ ಇದೆಯಲ್ಲ, ಟರ್ಮಿನಲ್ ಇದು ಹಿಂಗೆ ಮಾಡಿದರೆ ಚಾರ್ಜ್ ಆಗ್ತಾಯಿದೆ. ಇವಾಗ ನಿಮಗೆ ಇದರಲ್ಲಿ 100, ಈ ಕೇಸಲ್ಲಿ 100 ಎಕ್ಸ್ಟರ್ನಲ್ ಸೋರ್ಸು. ಇಲ್ಲಿಂದ ಡೈರೆಕ್ಟ್ ಪ್ಲಗ್ ಮೂಲಕ ಇಲ್ಲಿಗೆ ಇಡುವಂಥದ್ದು. ಇಲ್ಲಿಗೆ ನೀವು ನಾರ್ಮಲ್ ಸ್ಪೀಕರ್ ಎಲ್ಲ ಬ್ಲೂಟೂತ್ ಎಲ್ಲ ಇದೆಯಲ್ಲ, ಬ್ಲೂಟೂತ್ ಎಲ್ಲ ಆಲ್ಮೋಸ್ಟ್ ಇವಾಗ ಯೂಸ್ ಮಾಡ್ತಿದ್ದಲ್ಲ, ಅದೇ ಥರ ಪ್ರೊಸೀಜರ್. ಇದಕ್ಕೆ ಯೂಸ್ ಮಾಡ್ತೀರಾ. ಸ್ವಲ್ಪ ಚಾರ್ಜರ್ ಇಲ್ಲಿ ಇರುತ್ತೆ 100%. ಆಮೇಲೆ ಎಲ್ಲಾದರೂ ನಾವು ಬೇರೆ ಕಡೆ ಹೋದಾಗ ಇಲ್ಲಿ ಇದನ್ನು ಇಟ್ಟರೆ ಇದು ಚಾರ್ಜ್ ಆಗುತ್ತೆ. ಚಾರ್ಜ್ ಆಗಿ ಒಂದು ವೇಳೆ ಚಾರ್ಜ್ ಬೇಕಿಲ್ಲ ಅಂತ ಹೇಳಿದರೆ ಇದನ್ನು ರಿವರ್ಸ್ ಆಗಿ ನೋಡಿ, ಇದು ಹಿಂಗಿದ್ರೆ ಇದು ಚಾರ್ಜ್ ಟರ್ಮಿನಲ್ ಅಲ್ಲ, ಈ ಟರ್ಮಿನಲ್ ತೆಗೆದು ಈ ಥರ ಇಟ್ಟರೆ, ಅಂದರೆ ಈ ಥರ ಇಟ್ಟರೆ ಚಾರ್ಜ್ ಆಗಲ್ಲ ಅದಕ್ಕೆ. ಓಕೆ, ಚಾರ್ಜ್ ಆಗಲ್ಲ. 2 ಡಿಫ್ರೆನ್ಸ್ ಅರ್ಥ ಮಾಡ್ಕೊಳ್ಳಿ. ಓಕೆ, ಒಂದು ವೇಳೆ ಇದು ನಿಮಗೆ ಈಗ ಚಾರ್ಜ್ ಆಗಬೇಕಂತ ಹೇಳಿದರೆ ಇದನ್ನು ಇದರೊಳಗಡೆ ಹಾಕಿದರೆ ಚಾರ್ಜ್ ಆಗುತ್ತೆ. ಓಕೆ, ಇದಿಷ್ಟು ಗ್ರೆನಾರೋ
ಗ್ರೀನಾರು 30S13 ಆ ಮಾಡೆಲ್ ಇದು. ನಾನು ಯೂಸ್ ಮಾಡಿದ್ದೀನಿ, ಯೂಸ್ ಮಾಡಿ ನಾನು ನೋಡಿದ್ದೀನಿ ಒಂದು ವಿಡಿಯೋ, ಅದನ್ನು ಸ್ಯಾಂಪಲ್ ಆಗಿ ನೋಡಿದ್ದೀನಿ. ಚೆನ್ನಾಗಿದೆ. ಆದರೆ ಒಂದು ನನಗೆ ಕ್ಲಾರಿಟಿ ಏನಂತ ಹೇಳಿದರೆ, ಇದರಲ್ಲಿ ಅಷ್ಟೇನು ನಾಯ್ಸ್ ಕ್ಲಿಯರಾಗಿ ಸಪ್ರೇಟ್ ಆಗ್ತಿಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ಒಂದು ರೂಮಲ್ಲಿ ಏನಾದರೂ ವೀಡಿಯೋ ಮಾಡ್ತಾ ಇದ್ದೀರಾ ಅಥವಾ ನಾರ್ಮಲ್ ಇಂಟರ್ವ್ಯೂ ನಡೀತಾ ಇದೆ ಅಂತ ಹೇಳಿದಾಗ, ಒಂದು ಏನಾದರೂ ಎ ಸಿ ಬೇಡ, ಎ ಸಿ ಇಲ್ಲ ಅಂತ ಅನ್ಸ್ಕೊಳ್ಳಿ, ನಿಮಗೆ ಹೊರಗಡೆ ಒಂದು ಫ್ಯಾನ್ ಇದೆ ಅಂತ ಅನ್ಸ್ಕೊಳ್ಳಿ, ಫ್ಯಾನ್ ಸೌಂಡು ಅದು ಹೋಗಲ್ಲ, ಇದರಲ್ಲಿ ಫ್ಯಾನ್ ಸೌಂಡ್ ಕೂಡ ಬಂದಿರುತ್ತೆ. ಅದಕ್ಕಾಗಿ ಕೆಲವೊಂದು ಮತ್ತೊಂದು ಆ್ಯಪು ಅಥವಾ ಬೇರೆ ಮೂಲಕ ಮತ್ತೆ ನಾಯ್ಸ್ ರಿಡ್ಯೂಸ್ ಮಾಡೋಕ್ಕೆ ಆಪ್ಷನ್ ಇದೆ. ಆದರೆ ಆ್ಯಪ್ ಕೂಡ ಬೇಕಾಗಿಲ್ಲ ನೀವು. ಮತ್ತು ವಾಯ್ಸಲ್ಲಿ ಮಾತ್ರ ಯಾವುದೇ ರೀತಿಯಾದ ಡೌಟ್ ಇಲ್ಲ, ಕರೆಕ್ಟಾ? ವಾಯ್ಸ್ ಅದರಲ್ಲಿ ಕ್ಲಿಯರ್ ಇದೆ, ನೋ ಇಶ್ಯೂ. ಬಟ್ ನಾನು ಹೇಳಿದ್ದು ಮತ್ತೊಂದೀಗ, ಫಾರ್ ಎಕ್ಸಾಂಪಲ್, ಇವಾಗ ಏರ್ ಸೌಂಡ್ ಎಲ್ಲ ಅಷ್ಟೇನು ಬರಲ್ಲ. ಈಗ ಒಂದು ಏನು ಎಕ್ಸಾಂಪಲ್, ನೀವು ಅದು ಹೇಳಿದ್ರಲ್ಲ, ಪ್ಯಾನ್ ರೊಟೇಟ್ ಆಗುವಂಥ ಸೌಂಡು, ಸುಮ್ಮನೆ ಸ್ವಲ್ಪ ಸೌಂಡು ಕೇಳುತ್ತೆ, ಅದನ್ನು ಅಷ್ಟು ಮಿನಿಮೈಸ್ ಮಾಡ್ತಾ ಇಲ್ಲ. ಮತ್ತೆಲ್ಲ ಓಕೆ. ಇನ್ನೊಂದು ಪ್ರೋ ಏನೋ ಚೆನ್ನಾಗಿರ್ಬೋದು ನನ್ನ ಪ್ರಕಾರ, ಬಟ್ ನನಗೆ ನಾನು ಅದನ್ನು ಯೂಸ್ ಮಾಡಿಲ್ಲ. ಇದಿಷ್ಟು ಇದರ ಬಗ್ಗೆ. 1500 ರೂಪಾಯಿಗೆ ಓಕೆ, ಬಟ್ ಇದರಲ್ಲಿ ನಾರ್ಮಲ್ ಆಗಿ 3000-4000 ಅಂತ ಹಾಕಿದ್ದಾರೆ ಗ್ರೀನರಿ. ಬಟ್ ಇದು ಈ ಕಂಪೆನಿ ಚೈನಾ ಗ್ರೀನಾರು. ಎಲ್ಲ ಕಂಪನಿನೂ ನಾರ್ಮಲ್ ಆಗಿ ಅಸೆಂಬಲ್ ಅದು ಇದು ಅಂತ ಎಲ್ಲ ಚೈನಾದವರೇ ಮಾಡಿರ್ತಾರೆ. ಜಸ್ಟ್ ಲೇಬಲ್ ಎಲ್ಲ ಹಾಕ್ಕೊಂಡು ಬೇರೆಯವರು ಮಾಡ್ತಾರೆ. ಚೈನಾ ಇಲ್ಲಿ ಬರೆದಿದ್ದಾರಲ್ಲ, ಮೇಡ್ ಇನ್ ಚೀನಾ ಅಂತ ಇಲ್ಲೇ ಬರೆದಿದ್ದಾರೆ, ಮೇಡ್ ಇನ್ ಚೀನಾ ಅಂತ. ಹಾಗಾಗಿ ಇದು ಇಷ್ಟೊಂದು ಚಿಕ್ಕದಾಗಿ ನನ್ನ ಏನೆಲ್ಲ ಒಪಿನಿಯನ್ ಇದೆ ಅದನ್ನು ನಾನು ನಿಮಗೆ ಶೇರ್ ಮಾಡಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಇದನ್ನು ತಗೊಳ್ಳಿ, ಇಲ್ಲಾಂದರೆ ಬಿಟ್ಟುಬಿಡಿ. ನಾನು ಇದನ್ನು ಪ್ರೊಮೋ ಮಾಡ್ತಾ ತೋರಿಸ್ತಿಲ್ಲ, ಬಟ್ ನಾನು ಏನು ಇದನ್ನು ತಗೊಂಡಿದ್ದೀನಿ ಅದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಓಕೆ, ಜೈ ಹಿಂದ್.